164 ನಿವೇಶನಗಳ ಹಂಚಿಕೆ ವಿಳಂಬ. ಸೋಮೇನಹಳ್ಳಿಯಲ್ಲಿ ಫಲಾನುಭವಿಗಳ ಆಕ್ರೋಶ. ಗುಡಿಬಂಡೆ ತಾಲೂಕು ಸೋಮೇನಹಳ್ಳಿ ಹೋಬಳಿ ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೋಮೇಶ್ವರ ವೀರರಾವತನಹಳ್ಳಿ, ಸೋಮೇನಹಳ್ಳಿ ಗ್ರಾಮಗಳ ನಿವೇಶನ ರಹಿತ ಬಡ ಫಲಾನುಭವಿಗಳ ನಿವೇಶನ ಫಲಾನುಭವಿಗಳ ಪಟ್ಟಿ ತಕ್ಷಣ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿ ಎದುರುಗಡೆ ಪ್ರತಿಭಟನೆ ನಡೆಸಿದ್ದಾರೆ. ಸೋಮೇನಹಳ್ಳಿ ಜಂಟಿ ಬೋಯಿನಹಳ್ಳಿ ಗ್ರಾಮದ ಸರ್ವೆ ನಂಬರ್ 19ರಲ್ಲಿ ಇರುವ 4 ಎಕರೆ 20 ಗುಂಟೆ ಸರ್ಕಾರಿ ಜಮೀನಿನಲ್ಲಿ ವಸತಿ ಯೋಜನೆ ಅಡಿ 164 ನಿವೇಶನಗಳನ್ನು ಹಂಚಿಕೆ ಮಾಡಲು 2020-21ನೇ ಸಾಲಿನಲ್ಲಿ ಆಡಳಿತಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅನುಮೋದನೆ ನೀಡಲಾಗಿತ್ತು. ಆದರೆ ಅನುಮೋದನೆಗೊಂಡು 5 ವರ್ಷಗಳು ಕಳೆದರೂ ಇದುವರೆಗೂ ಯಾವುದೇ ಫಲಾನುಭವಿಗಳಿಗೆ ನಿವೇಶನ ಹಕ್ಕುಪತ್ರ ವಿತರಣೆಯಾಗಿಲ್ಲ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿರುವ ನೂರಾರು ಗ್ರಾಮಸ್ಥರು 2020-21ನೇ ಸಾಲಿನಲ್ಲಿ ಅನುಮೋದನೆಗೊಂಡ ಫಲಾನುಭವಿಗಳ ಪಟ್ಟಿಯನ್ನ ಅದೇ ಸಾಲಿನ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ಪರಿಗಣಿಸಿ ತಕ್ಷಣ ಪ್ರಕಟಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಹಕ್ಕುಪತ್ರ ನೀಡದಿದ್ದರೆ ಮುಂದಿನ ದಿನಗಳಲ್ಲಿ ಎಲ್ಲಾ ನಿವೇಶನ ನಿರ್ಗತಿಕರು ಸೇರಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಫಲಾನುಭವಿಗಳ ಪಟ್ಟಿಯಲ್ಲಿ ಕುಟುಂಬದ ಮಹಿಳೆಯರ ಹೆಸರಿನ ಬದಲಾಗಿ ಗಂಡಸರ ಹೆಸರಿನಲ್ಲಿ ಇರುವ ಪ್ರಕರಣಗಳು ಇದ್ದು 2020-21ರಲ್ಲಿ ಮಹಿಳೆಯರು ಅರ್ಜಿ ಸಲ್ಲಿಸಿದರೆ ಅವರಿಗೆ ಅವಕಾಶ ಕಲ್ಪಿಸಬೇಕು ಎಂದು ಪ್ರತಿಭಟನೆಯಲ್ಲಿ ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ನರಸಿಂಹಮೂರ್ತಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಗ್ರಾಮಸ್ಥರ ಬೇಡಿಕೆ ನ್ಯಾಯಸಮ್ಮತವಾಗಿದೆ ಎಂದು ಒಪ್ಪಿಕೊಂಡರು. ಸಮಸ್ಯೆ ಬಗೆಹರಿಸಲು 8 ರಿಂದ 10 ದಿನಗಳ ಕಾಲಾವಕಾಶ ನೀಡುವಂತೆ ಮನವಿ ಮಾಡಿಕೊಂಡರು. ಆ ಅವಧಿಯೊಳಗೆ ಬೇಡಿಕೆಗಳನ್ನು ಈಡೇರಿಸಲು ಸಂಪೂರ್ಣ ಭರವಸೆ ನೀಡಿದರು. ಜೊತೆಗೆ ಗ್ರಾಮ ಪಂಚಾಯಿತಿಗೆ ಬಾಕಿ ಇರುವ ಕಂದಾಯಗಳನ್ನು ಗ್ರಾಮಸ್ಥರು ಸಲ್ಲಿಸಬೇಕು ಎಂದು ತಿಳಿಸಿದ್ದಾರೆ. ಪಿಡಿಒ ಅವರ ಭರವಸೆಯನ್ನ ಸ್ವಾಗತಿಸಿದ ಪ್ರತಿಭಟನಾಕಾರರು ಆದೇಶದ ಲಿಖಿತ ಪ್ರತಿಗಾಗಿ ಕಾದು ನೋಡಲಾಗುವುದು ಎಂದು ಹೇಳಿ ಶೀಘ್ರದಲ್ಲಿ ಸಮಸ್ಯೆ ಕಾರ್ಯಗತಗೊಳ್ಳುವ ನಿರೀಕ್ಷೆ ವ್ಯಕ್ತಪಡಿಸಿದ್ದಾರೆ. ವರದಿ ಸತೀಶ್ ಬಾಬು, ನಂದಿ ಟಿವಿ, ಗುಡಿಬಂಡೆ. ಬೇಕೇ ಬೇಕು, ಬೇಕೇ ಬೇಕು, ಏತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. 21ನೇ ಸಾಲಿನಲ್ಲಿ ನಿವೇಶನ ರಹಿತರಿಗೆ ಒಂದು ಆಡಳಿತಾಧಿಕಾರಿ ಮುಖಾಂತರ ಒಂದು ಅನುಮೋದನೆ ನೀಡಿದ್ದು 5 ವರ್ಷ ಆದರೂ ಕೂಡ ಇದುವರೆಗೂ ಈ ಅಧಿಕಾರಿಗಳು ಹಕ್ಕುಪತ್ರ ನೀಡಲಿಕ್ಕೆ ಬೇಜವಾಬ್ದಾರಿತನ ಉಪಯೋಗಿಸ್ತಿದ್ದು, ಅದರ ವಿರುದ್ಧವಾಗಿ ಸುಮಾರು ಬಾರಿ ಗಮನಕ್ಕೆ ತಂದಿರೂ ಕೂಡ ಇದುವರೆಗೂ ಯಾವುದೇ ರೀತಿಯ ಒಂದು ಕ್ರಮ ವಹಿಸದೆ ಸುಮಾರು ಜನ ಏನು ಫಲಾನುಭವಿಗಳಿದ್ದಾರೆ. 5 ವರ್ಷದಿಂದ ಈ ಕಡೆಗೆ ಫಲಾನುಭವಿ ಆಗಿರೋರು ಕೂಡ ಸುಮಾರು 4-5 ಜನ ನಿಧನರಾಗಿದ್ದಾರೆ. ಆದರೂ ಕೂಡ ಎಚ್ಚೆತ್ತುಕೊಳ್ಳದ ಈ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಮತ್ತು ಮೇಲಾಧಿಕಾರಿಗಳು ಯಾವುದೇ ಒಂದು ಕ್ರಮ ವಹಿಸದೆ ಈ ವಿಳಂಬ ಧೋರಣೆ ನಡೆಸಿರೋದ್ರಿಂದ ನಾವು ಈ ಹೋರಾಟ ಮತ್ತು ಧರಣಿಯನ್ನು ಮಾಡ್ತಾ ಇದ್ದೀವಿ. ಇಷ್ಟು ಜನಕ್ಕೂ ಹಕ್ಕುಪತ್ರ ಕೊಟ್ಟಿಲ್ವಾ? ಒಟ್ಟು ಇದುವರೆಗೂ ಯಾವುದೇ ಹಕ್ಕುಪತ್ರ ನೀಡಿಲ್ಲ. ಇದಾಗಿರೋದು 2021ನೇ ಸಾಲಿನಲ್ಲಿ ಅನುಮೋದನೆ ಆಗಿರೋದು. ಇದರಲ್ಲಿ ಸೋಮೇನಹಳ್ಳಿ ಗುಡಿಸಲು ವಾಸಿಯವರು, ಸೋಮೇಶ್ವರ ಗ್ರಾಮ 3 ಗ್ರಾಮಗಳಿಗೂ 164 ಜನ ಫಲಾನುಭವಿಗಳನ್ನು ಆಯ್ಕೆ ಮಾಡಿದ್ದು, ಇದುವರೆಗೂ ಹಕ್ಕುಪತ್ರ ನೀಡೋದಕ್ಕೆ ಮೀನಾಮೇಷ ಮಾಡುತ್ತಿದ್ದು, ಅದು ಯಾಕೆ ಅಂತ ಗೊತ್ತಿಲ್ಲ. ಅದುದರಿಂದ ನಮಗೆ ಬಡ ಏನು ನಿವೇಶನ ರೈತರಿದ್ದರೆ ಅವರಿಗೆ ಹಕ್ಕುಪತ್ರ ನೀಡಿ ಅವರಿಗೆ ಸೂರು ಕಲ್ಪಿಸಲು ನಾವು ಒತ್ತಾಯ ಮಾಡ್ತಿದ್ದೀವಿ. ನಿವೇಶನ ಬೇಕು ಅಂತ ಅರ್ಜಿ ಕೊಟ್ಟಿದ್ದಾರೆ ಇವರೆಲ್ಲ? ಕೊಟ್ಟಿದ್ದಾರೆ. ಇಷ್ಟು ಜನದ ಬಗ್ಗೆ ನೀವು ಯಾರಾದರೂ ಒಂದು ಇಷ್ಟರೊಳಗೆ ಸೈಟ್ಗಳು ಮಾಡಿಕೊಡಿ ಅಂತ ನೀವೇನಾದರೂ ಅರ್ಜಿ ಕೊಟ್ಟಿದ್ದೀರಾ? ಕೊಟ್ಟಿದ್ದೀವಿ, ಸುಮಾರು ಬಾರಿ ಕೊಟ್ಟಿದ್ದೀವಿ. ಮತ್ತೆ ಮೊನ್ನೆ ಸೋಮವಾರ ಒಂದು ಮೆಮೊರಾಂಡಮ್ ಕೊಟ್ಟಿದ್ದೀವಿ. 7 ದಿನದ ಒಳಗಡೆ ನೀವು ಕ್ರಮ ತಗೊಂಡಿಲ್ಲ ಅಂದರೆ ನಾವು ಖಂಡಿತವಾಗ್ಲೂ ಧರಣಿ ಮಾಡ್ತೀವಿ. 7 ದಿನ ಸಮಯಾವಕಾಶ ಕೊಟ್ಟಿದ್ದೀವಿ, ಆದರೆ ಇದುವರೆಗೆ ಯಾವುದೇ ಒಂದು ಗಮನಕ್ಕೆ ತಗೊಂಡಿಲ್ಲ. ಅದಕ್ಕಾಗಿ ಈ ಚಿಕ್ಕದಾಗಿ ಒಂದು ಧರಣಿ ಸ್ಟಾರ್ಟ್ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇವರು ಏನಾದರೂ ಏನು ಫಲಾನುಭವಿಗಳು ಆಯ್ಕೆ ಆಗಿದ್ದಾರೆ ಇದನ್ನು ಮಾರ್ಪಾಟು ಮಾಡಿ ಬೇರೆ ರೀತಿಯ ಒಂದು ರಾಜಕೀಯ ದುರುದ್ದೇಶದಿಂದ ಏನಾದರೂ ಮಾಡಿದ್ರೆ ನಾವು ತಾಲೂಕು ಲೆವೆಲ್ ಮತ್ತು ಜಿಲ್ಲಾ ಲೆವೆಲ್, ಸ್ಟೇಟ್ ಲೆವೆಲ್ವರೆಗೂ ಹೋಗೋದಕ್ಕೆ ರೆಡಿ ಇದ್ದೀವಿ. ದಯವಿಟ್ಟು ಏನು ಫಲಾನುಭವಿಗಳು ಆಯ್ಕೆ ಮಾಡಿದರೆ 2021ನೇ ಸಾಲಿನಲ್ಲಿ ಏನು